ಇನ್ನು ಹಾಸನದಲ್ಲೂ ಕೂಡ ಮನೆಯ ಬಳಿಯೇ ಒಂದು ಕಾಡಾನೆ ಬಂದು ನಿಂತಿದೆ. ಹಾಡಾಗಲೇ ಆತಂಕ ಸೃಷ್ಟಿ ಮಾಡಿದಂತ ಆನೆ ಹಾಸನದ ಎಡೇನಹಳ್ಳಿಯಲ್ಲಿರುವಂತಹ ಒಂದು ಪ್ರದೇಶ ಇದು. ಅಲ್ಲಿ ಹಾಡಾಗಲೇ ಮನೆಯ ಬಳಿ ಅಲ್ಲೇ ಇದ್ದಂತ ಜಮೀನೇನಿದೆ ಬಯಲು ಪ್ರದೇಶ ಅಲ್ಲಿ ಬಂದು ನಿಂತಿತ್ತು. 2 ಗಂಟೆ ಆಹಾರ ತಿನ್ನುತ್ತಾ ಮನೆ ಮುಂದೆ ನಿಂತಂತ ಕಾಡಾನೆ ಎಂಟ್ರಿಯಿಂದ ಮಂಜುನಾಥ್ ಅನ್ನೋರ ಮನೆ ಅಲ್ಲೇ ಪಕ್ಕದಲ್ಲಿರುವಂತಹ ಮನೆ. ಅವರೆಲ್ಲರೂ ಕೂಡ ಆತಂಕದಲ್ಲಿದ್ದರು. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆನೆಗಳಿಗೆ ನಮಗೂ ಭಾವನಾತ್ಮಕ ಸಂಬಂಧ ಇದೆ. ಆನೆ ಅಂದರೆ ನಾವು ದೇವ್ರ ಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ಬೆಳಿಗ್ಗೆನೆ ಮನೆ ಹತ್ರನೇ ನಮ್ಮ ಲಾನ್ ಒಳಗೇ ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ ಮನೆ ಮುಂಭಾಗಕ್ಕೆ ಬರೋದು. ನೋಡಿದ್ರೆ ಗಜಗಾಂಭೀರ್ಯ ತುಂಬ ಭಕ್ತಿ ಬರುತ್ತೆ. ಮತ್ತು ವಿಶೇಷವಾದ ಪ್ರಾಣಿ. ನಾವು ಕೂಡ ಕಾಡಾನೆ ಮಾನವ ಸಂಘರ್ಷದ ವಿರುದ್ಧ ಹೋರಾಟ ಮಾಡ್ತೀವಿ ಬಿಟ್ಟರೆ ನಮಗೆ ಆನೆಗಳ ಬಗ್ಗೆ ಅದು ಕೂಡ ಒಳ್ಳೆ ದೈತ್ಯ ಸಸ್ತನಿ. ಇದು ಜಗತ್ತಿನಲ್ಲಿ ಬದುಕಬೇಕು. ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ, ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥ ನಮ್ಮದು ಹೋರಾಟ. ಇವತ್ತು ವಿಶೇಷವಾಗಿ ನಾವು ಕೂಡ ಅರ್ಜುನನ ಸಾವಿನಿಂದ ಇನ್ನೂ ಹೊರಗೆ ಬಂದಿಲ್ಲ. ತುಂಬ ಆನೆ ನೋಡಿ ನಮಗೆ ಒಂಥರ ದುಃಖ ಆಯಿತು. ಮನೆ ಬಾಗಿಲಿಗೆ ಆನೆ ಬಂದಿದೆ. ಅದೇನು ಬಂದಿದೆ ಗೊತ್ತಿಲ್ಲ. ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಮನೆಗೂ ಬಂದಿರತಕ್ಕಂಥದ್ದು ವಿಶೇಷ ಅನಿಸಿದೆ. ಬೆಳಗ್ಗೆಯಿಂದ ಕೂಡ ನಾವು ಕೂಡ ಅದನ್ನು ನೋಡಿ ಕಣ್ ತುಂಬಿಸ್ಕೊಳ್ತಾ ಇದ್ವಿ. ದಯಮಾಡಿ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಕಾಡಾನೆಗಳಿಗೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಇಂದೂ ಕೂಡ ಭಕ್ತರ ದಂಡು ಹರಿದು ಬಂದಿದೆ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಸಂದಣಿಯನ್ನು ತಡೆಯುವುದಕ್ಕೆ ಪೊಲೀಸರಂತೂ ಹರಸಾಹಸ ಪಡ್ತಿದ್ದಾರೆ. ಈಗಾಗಲೇ ಶಬರಿಮಲೆಯಲ್ಲಿ 4,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಭಕ್ತರಿಗೆ ಸುರಕ್ಷಿತ ತೀರ್ಥಯಾತ್ರೆ ಖಚಿತಪಡಿಸಿಕೊಳ್ಳೋದಕ್ಕೆ ಇತರ ಅಗತ್ಯ ಸೇವೆಗಳನ್ನು ಕೂಡ ಒದಗಿಸ್ತಾ ಇದ್ದಾರೆ. ಇದು ಶಬರಿಮಲೆಗೆ ಬರ್ತಿರುವಂತಹ ಭಕ್ತರ ಸಾಲನ್ನ ನೋಡ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಾರೆ ಭಕ್ತರು. 4,000ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿರೋದು. ಸೊ ದೇಗುಲದ ಆವರಣದಲ್ಲೇ 4,000 ಪೊಲೀಸರ ನಿಯೋಜನೆ. ಸೊ ಮಂಡಲ ಮಕರವಿಳಕ್ಕು ನೂಕುನುಗ್ಗಲು ಹಿನ್ನೆಲೆಯಲ್ಲಿ ಸನ್ನಿಧಾನಂ, ಪಂಬಾ ಮತ್ತು ನಿಲಕ್ಕಲ್ನಲ್ಲಿ ಒಟ್ಟು 3,394 ಪೊಲೀಸರನ್ನ ನಿಯೋಜಿಸಲಾಗಿದೆ. ಒಂದೇ ಬಾರಿಗೆ 1,132 ಪೊಲೀಸ್ ಅಧಿಕಾರಿಗಳು 3 ಜನನಿಬಿಡ ಸ್ಥಳಗಳಲ್ಲಿ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಜಂಟಿ ಪ್ರಯತ್ನಗಳನ್ನು ನಡೆಸಲಿದ್ದಾರೆ. ಭಕ್ತರಿಗೆ ಸೇಫ್ ಆಗಿ ಹೋಗಿ ಬರೋದಕ್ಕೆ, ಯಾಕಂದರೆ ಇತ್ತೀಚೆಗೆ ಒಬ್ಬ ಬಾಲಕಿ ಕೂಡ ಅಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿರೋದು ಅಥವಾ ಸುಸ್ತಾಗಿರುವಂಥದ್ದಾಗಿತ್ತು. ಪ್ರಾಣಕ್ಕೆ ಅಪಾಯ ಆಗುವಂಥ ಅನೇಕ ಸನ್ನಿವೇಶಗಳು ಎದುರಾಗ್ಬೋದು. ಶಬರಿಮಲೆ ಸೀಸನ್ ಅಂಗವಾಗಿ ಒಟ್ಟು 16,118 ಪೊಲೀಸರನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ಸಿಎಂ ಪಿಣರಾಯಿ ವಿಜಯನ್ ಘೋಷಣೆ ಮಾಡಿದರು. ಕೊಪ್ಪಳ ನಗರದ ರೈಲ್ವೆ ಸ್ಟೇಷನ್ ಏರಿಯಾದಲ್ಲಿರುವಂತಹ ಅಂಗನವಾಡಿ ಕಟ್ಟಡ ಬೀಳುವಂತ ಹಂತಕ್ಕೆ ತಲುಪಿದೆ. ಪುಟಾಣಿ ಮಕ್ಕಳು ನಿತ್ಯ ಜೀವ ಭಯದಲ್ಲೇ ಪಾಠ ಕೇಳ್ತಿದ್ದಾರೆ. ಅವ್ಯವಸ್ಥೆಯ ಕಾರಣ ಮಕ್ಕಳು ಬಯಲಲ್ಲೇ ಪಾಠ ಕೇಳಬೇಕಾಗಿದೆ. ಮೇಲಿಂದ ಮೇಲೆ ಸೀಲಿಂಗ್ ಸಿಮೆಂಟ್ಗಳು ಉದುರಿ ಬೀಳ್ತಾ ಇವೆ. ಇದರಿಂದಾಗಿ ಮಕ್ಕಳನ್ನ ಅಂಗನವಾಡಿಗೆ ಕಳಿಸೋದಕ್ಕೆ ಪೋಷಕರು ಭಯ ಪಡ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ಅನೇಕ ಅಂಗನವಾಡಿ ಕಟ್ಟಡಗಳು ಬೀಳುವ ಹಂತಕ್ಕೆ ಬಂದಿರುವಂಥದ್ದು. ಹೀಗಾಗಿ ಅಂಗನವಾಡಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಇದೀಗ ಜೀವ ಭಯದಲ್ಲಿ ಪಾಠ ಕೇಳಬೇಕನ್ನೋ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿನ ಅಂಗನವಾಡಿ ಕಟ್ಟಡ ನೋಡ್ಬೋದು ನಾವು, ಬಹುತೇಕ ಬೀಳುವ ಹಂತಕ್ಕೆ ಇರುವಂಥದ್ದು. 2 ದಿನಗಳ ಹಿಂದಷ್ಟೇ ಈ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿಯ ಸಿಮೆಂಟು ಉದುರಿ ಬಿದ್ದಿರುವಂಥದ್ದು. ಹೀಗಾಗಿ ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳಬೇಕಂತಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಅಂಗನವಾಡಿ ಕಟ್ಟಡ ಬೀಳುವ ಹಂತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಮಕ್ಕಳನ್ನು ಅನಿವಾರ್ಯವಾಗಿ ಬಯಲಿನಲ್ಲಿ ಕೂರಿಸಿ ಪಾಠ ಮಾಡಬೇಕನ್ನೋ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥ ದೃಶ್ಯಗಳಲ್ಲಿ ಮತ್ತೊಂದು ಕಡೆ ಅಂದರೆ ಹೊರಗಡಿನ ಮೇಲ್ಛಾವಣಿಯನ್ನು ಕೂಡ ನೋಡಬಹುದಾಗಿದೆ. ಬಹುತೇಕ ಅಂತಂದರೆ ಕಬ್ಬಿಣದ ಸರಳುಗಳು ಹೊರಗೆ ಬಂದಿರುವಂಥದ್ದು. ಜೊತೆಗೆ ಅಂತಂದರೆ ಮೇಲ್ಛಾವಣಿಯ ಸಿಮೆಂಟ್ ಕೂಡ ಸಂಪೂರ್ಣವಾಗಿ ಉದುರಿ ಬಿದ್ದಿರುವಂಥದ್ದು. ಮಕ್ಕಳು ಎಷ್ಟದರಮ್ಮ? ಯಾಕೆ ಕಡಿಮೆ ಆಗಿದೆ ಸಂಖ್ಯೆ? ಮಕ್ಕಳ ಸಂಖ್ಯೆ ರೀ ಸರ, ಇದು ಮತ್ತು ಕಟ್ಟಡದ ಸ್ವಲ್ಪ ಇದ್ರ ಸಂಬಂಧನೂ ಕಡಿಮೆ ಆಗ್ಯಾವ್ರಿ. ಇದು ಅಂಗನವಾಡಿ ಶಿಕ್ಷಕಿ ಹೇಳುವಂಥ ಮಾತುಗಳು ಪಡ್ತಾ ಇದ್ದಾರೆ. ಹೀಗಾಗಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಮಾರುತಿ ಕಟ್ಟಿಮನೆ ಜೊತೆ ಸಂಜಯ್, TV9 ಕೊಪ್ಪಳ. ಇನ್ನು TV9 ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. TV9 ವರದಿಯ ಇಂಪ್ಯಾಕ್ಟ್, ಪರ್ಯಾಯ ವ್ಯವಸ್ಥೆಯ ಭರವಸೆಯನ್ನು ನೀಡಿದ್ದಾರೆ. ವರದಿ ಬೆನ್ನಲ್ಲೇ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಪರಿಶೀಲನೆ ನಡೆಸಿರೋದು. ಯಾಕಂದ್ರೆ ಕರ್ನಾಟಕದಲ್ಲಿ ಇಂಥ ಹಲವಾರು ಶಾಲೆಗಳಿವೆ. ಹೇಗಿದೆ ನಮ್ಮ ಶಾಲೆ ಅಂತ TV9 ನಿರಂತರ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ. ಕರಾಳವಾದಂಥ ಒಂದು ಸನ್ನಿವೇಶಗಳಲ್ಲಿ ಹೇಗಿದೆ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ, ಅಲ್ಲಿನ ಅಧಿಕಾರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಂಥ CDPO ಜಯಶ್ರೀ ಅವರ ಗಮನಕ್ಕೆ ತರುವಂಥದ್ದನ್ನು TV9 ಮಾಡ್ತಾ ಇದೆ. ಸೋಮವಾರ ಬಾಡಿಗೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತೇವೆ ಅಂತ ಅಧಿಕಾರಿಗಳು ಈಗ ಹೇಳಿದ್ದಾರೆ. ಸರ್, ಈ ಮಾಹಿತಿ ನಮಗೆ ಈಗ ಆಲ್ರೆಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಮತ್ತು ವಲಯದ ಹಿರಿಯ ಮೇಲ್ವಿಚಾರಕಿ ಮೂಲಕ ಮಾಹಿತಿ ಬಂದಿದೆ ಸರ್. ಈ ಸಂಬಂಧವಾಗಿ ನಾವು ಕೂಡ ಸ್ಪಾಟ್ ಆಲ್ರೆಡಿ ವಿಸಿಟ್ ಮಾಡಿದ್ದೀವಿ.
ಅಲ್ಲಿ ಅಕ್ಕಪಕ್ಕ ಯಾವುದೇ ಇತರ ಸರ್ಕಾರಿ ಕಟ್ಟಡಗಳಿಲ್ಲದ ಕಾರಣ ಒಂದು ಬಾಡಿಗೆ ಕಟ್ಟಡ ನೋಡಿದ್ದೇವೆ. ನಾಳೆ ಅದಕ್ಕೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆನ ಮಾಡ್ತಾ ಇದ್ದೇವೆ ಸರ್. ಹುಡುಕಿದೆ ಸರ್ ಬಾಡಿಗೆ. ಯಾಕಂದರೆ ಈಗ ನಮಗೇನೆಂದರೆ ಅಂಗನವಾಡಿ ಕಟ್ಟಡಗಳು ಶಾಲಾ ಆವರಣದಲ್ಲಿ ಅಥವಾ ಇತರ ಸರ್ಕಾರಿ ಕಟ್ಟಡದಲ್ಲಿ ನಡೆಸಬೇಕು ಅಂತ ಇದೆ. ಈಗ ಪ್ರಸ್ತುತ ಇರೋದೇ ಅಂಗನವಾಡಿ ಶಾಲಾ ಕಟ್ಟಡದಲ್ಲಿದೆ. ಅದೇ ಸ್ವಲ್ಪ ಶಿಥಿಲ ಆಗಿರೋದ್ರಿಂದ ಅಕ್ಕಪಕ್ಕ ಇತರ ಯಾವುದೂ ಸರ್ಕಾರಿ ಕಟ್ಟಡ ಸಿಗ್ತಾ ಇಲ್ಲ. ಹಾಗಾಗಿ ನಾವೀಗ ಬಾಡಿಗೆ ಕಟ್ಟಡ ನೋಡಿದ್ದೀವಿ. ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಯತಿನೊಡೆಯಪುರ ಸರ್ಕಾರಿ ಶಾಲೆ ಈಗಲೂ ಬೀಳುವಂತಹ ಹಂತದಲ್ಲಿದೆ. ಗೋಡೆಗಳು ಬಿರುಕು ಬಿಟ್ಟಿದ್ದು ಶಾಲೆ ಕುಸಿದು ಬೀಳುವಂಥ ಆತಂಕದ ನಡುವೆ ಮಕ್ಕಳಿಗೆ ಪಾಠ ಹೇಳ್ತಿದ್ದಾರೆ. ಇನ್ನು ಶಾಲೆಯ ದುಸ್ಥಿತಿ ಕಾರಣಕ್ಕೆ ದಾಖಲಾತಿ ಕುಸಿದಿದೆ. 1ರಿಂದ 5ನೇ ತರಗತಿವರೆಗೆ ಕೇವಲ 9 ಮಕ್ಕಳು ಮಾತ್ರ ಇದ್ದಾರೆ. ಪರ್ಯಾಯ ಕಟ್ಟಡವೂ ಕೂಡ ಇಲ್ಲದೆ ಶಾಲಾ ಆವರಣದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಅಲ್ಲಿನ ಸತ್ಯ ಏನಿದೆ, ರಿಯಾಲಿಟಿ ಅದನ್ನು ತೋರಿಸ್ತಿದ್ದಾರೆ. ಬನ್ನಿ ನೋಡೋಣ. ಶಿವಾಜಿನಗರದಲ್ಲಿ ಸರ್ಕಾರಿ ಶಾಲೆ ಏನು ಕುಸಿದು ಬಿದ್ದರೂ ಸಹ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳದೆ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಇದಕ್ಕೆ ಸೂಕ್ತ ಉದಾಹರಣೆ ಅಂದರೆ ಏನು ಹೊಸಕೋಟೆ ತಾಲೂಕಿನ ಯತಿನೊಡೆಯಪುರ ಇರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಹದಗೆಟ್ಟು ಇನ್ನೇನು ಕುಸಿದು ಬೀಳುವ ಹಂತದಲ್ಲಿದೆ. ಮೇಲ್ಛಾವಣಿ ನೋಡಿದ್ರೆ ಮಳೆ ಬಂದಂಥ ಸಮಯದಲ್ಲಿ ಸಂಪೂರ್ಣವಾಗಿ ಮೇಲ್ಛಾವಣಿಯಿಂದ ನೀರು ಒಳಗಡೆಯಿಂದ ಬರ್ತಾ ಇದೆ. ಇದು ನೀರು ಸೋರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಂಪೂರ್ಣವಾಗಿ ಜಲಾವೃತ ಆಗುವಂಥ ಪರಿಸ್ಥಿತಿ ಈ ಶಾಲೆ ಇರ್ತಕ್ಕಂಥ. ಈ ಶಾಲೆಯ ಒಳಭಾಗದಲ್ಲೇ ಪೀಠೋಪಕರಣಗಳನ್ನು ಇಟ್ಕೊಂಡು ಶಿಕ್ಷಕರು ಪಾಠ ಮಾಡುವಂಥ ದುಸ್ಥಿತಿ. ಈಗ ಕಳೆದ ಹಲವು ವರ್ಷಗಳಿಂದಲೂ ಸಹ ಈ ಶಾಲೆಯನ್ನು ದುರಸ್ತಿ ಮಾಡಬೇಕು, ಇದನ್ನು ಒಡೆದು ಹೊಸ ಕಟ್ಟಡ ಕಟ್ಕೊಡಿ ಅಂತಕ್ಕಂಥ ಮನವಿಯನ್ನು ಸಹ ಅಧಿಕಾರಿಗಳಿಗೆ ಮಾಡಿದ್ದಾರೆ. ಆದರೆ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ. ಡೆಮಾಲಿಷನ್ ಮಾಡೋಕ್ಕೆ ಆದೇಶ ಆಗಿದೆ ಅಂತ ಸರ್ಕಾರದವ್ರು ಹೇಳ್ತಾರೆ. ಇಲ್ಲಿ ನೋಡಿದರೆ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ತನಕ ಬಂದಿಲ್ಲ. ಬಡತನ ರೇಖೆದಲ್ಲಿರೋಂಥವರು ಎತ್ತ ಕಳ್ಸೋಕ್ಕಾಗಲ್ಲ, ವಿದ್ಯಾಭ್ಯಾಸನೂ ಇರೋದಿಲ್ಲ, ಇಲ್ಲಿ ಕಳ್ಸೋಕ್ಕಾಗಲ್ಲ ಅಂತ ಅನಾಹುತ ಆಯ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV 9 ಹೊಸಕೋಟೆ. ಇನ್ನು ತುಮಕೂರಿನಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ಬಲಿಗಾಗಿ ಕಾದು ಕುಳಿತಿದೆ. ಕಲಬುರಗಿಯಲ್ಲೂ ಕೂಡ ಶಾಲೆ ಹಾಳು ಬಿದ್ದ ಕೊಂಪಿ ಅಂತ ಆಗಿದೆ. ಕಟ್ಟಡ ಬೀಳುವಂತ ಸ್ಥಿತಿಯಲ್ಲಿದೆ. ಮಕ್ಕಳು ನಿತ್ಯ ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳಬೇಕಾಗಿದೆ. ಸೀಲಿಂಗ್ ಕಿತ್ತು ಬಂದಿದೆ. ಕಬ್ಬಿಣದ ಕಂಬಿಗಳು ಬಾಯಿ ತೆರೆದುಕೊಂಡಿವೆ. ಗೋಡೆಗಳು ಬಿರುಕು ಬಿಟ್ಟಿವೆ. ಸಂಪೂರ್ಣ ಶಿಥಿಲವಾಗಿರುವ ಕಟ್ಟಡದಲ್ಲಿ ಮಕ್ಕಳು ನಿತ್ಯ ಪಾಠ ಕೇಳ್ತಿದ್ದಾರೆ. ಶಾಲಾ ಕಟ್ಟಡ ಯಾವ ಕ್ಷಣದಲ್ಲಾದರೂ ಕುಸಿಯುವ ಆತಂಕ ಎದುರಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿಯ ಶೇಷೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಶಾಲಾ ಕಟ್ಟಡ ಬೀಳುವ ಹಂತ ತಲುಪಿದ್ದು ಮೇಲ್ಛಾವಣಿ ಬೀಳುವ ಆತಂಕದಲ್ಲಿ 60 ಮಕ್ಕಳು ಪಾಠ ಕೇಳಬೇಕಿದೆ. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಶಾಲೆಯನ್ನ ಸುರಕ್ಷಿತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕು. ನೂತನ ಕಟ್ಟಡ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇತ್ತ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ದಂಗಾಪುರದ ಸರ್ಕಾರಿ ಶಾಲೆ ಕೊಂಪೆಗೂ ಕಡೆಯಾಗಿದೆ. ಶಾಲೆಯ ಗೋಡೆಗಳು ಕುಸಿದು ಬಿದ್ದಿವೆ. ಕಂಬಿಗಳು ಕಿತ್ತು ಹೊರಬಂದಿವೆ. ಶಾಲೆಯ ಬಾಗಿಲಿಗೆ ಬಳ್ಳಿ ಗಿಡಗಳು ಹಬ್ಬಿ ಅವ್ಯವಸ್ಥೆಯ ಆಗರವಾಗಿದೆ. ಬಿದ್ದ ಶಾಲೆಯ ಗೋಡೆಗೆ ಮುಳ್ಳುಬೇಲಿ ಹಾಕಿ ಬಂದ್ ಮಾಡಲಾಗಿದೆ. ಇಂಥ ಸ್ಥಿತಿಯಲ್ಲೇ ಮಕ್ಕಳು ಪಾಠ ಕೇಳ್ತಿದ್ದಾರೆ.